ಅಮೀರೆ ಬನ್ನಿ ನಾವು ಹೋಗ್ಬಿಡು ಬನ್ನಿ. ಅಯ್ಯೋ ನನ್ನ ಪರ್ಸು. ನಡಿ ಬಡ್ಡಿ ಕೊಡ್ಲಾ ಪರ್ಸ ಕೊಡ್ಲಾ. ಹೊಟ್ಟೆ ಪಡ ಸರ್. ಹೊಟ್ಟೆ ಪಾಡಕ್ಕೆ ಕಳ್ತನ ಮಾಡಿ ಅಂದ. ಇಲ್ಲ ಸರ್ ಕಳ್ತನ ಮಾಡಿಯ ನೀನು ಕಳ್ತನ ಮಾಡಿ. ಸಾಕು ಬಿಡಪ್ಪ, ಏನಾದ್ರು ಹೆಚ್ಚು ಕಡಿಮೆ ಆದ್ರೂ ನಿಂದೆ ತಪ್ಪಾಗತ್ತೆ. ನೀವು ಸುಮ್ಕಿರಿ. ಇಂಥ ನನ್ನ ಮಕ್ಳಿಗೆಲ್ಲ 4 ಪುಟ್ರೇನೆ ಬುದ್ಧಿ ಬರೋದು. ಶಂಕರ್ ಅವ್ರೆ ಬಿಡಿ ಅವನ್ನ, ಕಾನೂನ್ನ ಕೈ ತಗೋಬೇಡಿ, ಪೊಲೀಸ್ಗೆ ಒಪ್ಸನ. ಇಂಥ ನನ್ನ ಮಕ್ಳು ಪೊಲೀಸ್ ಯಾಕೆ? ಸುಮ್ಕೆ ಟೈಮ್ ವೇಸ್ಟು. ನಾನೇ ಸಾಕು. ಅವ್ನಿಗೆ ಹೆಂಗ್ ಬಾರಿಸ್ತೀನಿ ನೋಡಿ. ಜೋಗಿ ಅವರೇ ಪ್ಲೀಸ್ ಬೇಡ, ಬಿಟ್ಬಿಡಿ. ನೋಡಿ, ಕತ್ತೆ ಒದಿಯುತ್ತೆ ಅಂತ ನಾವು ಓದಿಯೋಕೆ ಹೋದ್ರೆ ನಮ್ಮನ್ನ ಮನುಷ್ಯರು ಅನ್ನಲ್ಲ. ಪಬ್ಲಿಕ್ ಅಲ್ಲಿ ನೀವು ಈ ತರ ಬಿಹೇವ್ ಮಾಡಿದ್ರೆ ನಿಮ್ಗೂ ಅವ್ರಿಗೂ ಏನ್ ವ್ಯತ್ಯಾಸ ಇರುತ್ತೆ ಹೇಳಿ? ಪಬ್ಲಿಕ್ ನಾಗೆ ಪರ್ಸ್ ಕಿತ್ಕೊಂಡು ನೋಡೋಯ್ತಾ ಇದ್ರೆ ಸುಮ್ಕೆ ನೋಡ್ಕೊಂಡು ನಿಂತ್ಕೋಬೇಕೆ? ಇದೇನೆ ಕಾನೂನು ಹೇಳ್ಕೊಟ್ಟಿರೋದು. ಶಂಕರ್ ಅವ್ರೆ ಏನ್ ಮಾತಾಡ್ತಿದ್ದೀರಾ ನೀವು? ಸುಮ್ನೀರ್ ಅಂತ ಹೇಳಿಲ್ವಾ? ಅವನು ಟಾರ್ಚರ್ ಮಾಡಿ ಸಾಕು ಅಂತ ಹೇಳಿದೆ. ಇಷ್ಟಕ್ಕೆ ಬಿಟ್ರೆ ಈ ನನ್ನ ಮಗ ನಾಳೆ ಇನ್ನೊಬ್ರು ತಾಳಿ ಕದೀತಾನೆ. ಒಂದ್ ಕಿತ್ತ ಸುಮ್ಕೆ ಬಿಟ್ರೆ ಮತ್ತೆ ನಾವೇ ಕೆಪ್ ಮಾಡಕ್ಕೆ ಅವಕಾಶ ಕೊಟ್ಟಂಗ ಆಯ್ತದೆ. ಇವ್ರುಗಳಿಗೆ ಒಂದು ಬುದ್ಧಿ ಕಲ್ಸಿದ್ರೇನೆ ಬುದ್ಧಿ ಬರೋದು. ಜೋಗಿ ಅವರೇ ಸಾಕು ಅನ್ನಲ್ಲ, ಅವ್ರನ್ನ ಪೊಲೀಸ್ಗೆ ಇಟ್ಕೊಳ್ಳೋಣ. ಇಂಥ ಬಡ್ಡಿ ಮಕ್ಕಳನ್ನ ಪೊಲೀಸ್ನವ್ರಿಗೆ ಇಟ್ಕೊಟ್ರೆ 2 ದಿನ ಬಿಟ್ಟು ಬಂದು ಅದೇ ಕೆಲಸ ಮತ್ತೆ ತಿರುಗಿ ಮಾಡ್ತಾರೆ. ಅದಕ್ಕೆ ಕಾನೂನು ಕೈಗೆ ತಗೊಂಡು ತೆಪ್ಪ ಮಾಡೋರ್ಗೆ ನಾವೇ ಶಿಕ್ಷೆ ಕೊಡ್ಬೇಕು ಅಂತೀನಿ. ನೀವು ಮಾತಾಡ್ತಿರೋದು ತಪ್ಪು ಶಂಕರ್ ಅವ್ರೆ. ಒಂದ್ಸತಿ ಯೋಚನೆ ಮಾಡಿ, ನಿಮ್ಮಾಗೆ ಎಲ್ರು ಕೋಪದ ಕೈ ಬುದ್ಧಿ ಕೊಟ್ರೆ ಸಮಾಜ ಏನಾಗಲ್ಲ. ಅಬ್ಬಬ್ಬ ಏನಾಯ್ತದೆ? ಇಂಥ ಕ್ರಿಮಿ ಕೀಟಗಳು ಸತ್ತೋಯ್ತವೆ. ಆಮ್ಯಾಗಿಂದ ಸಮಾಜನೂ ನೆಮ್ಮದಿಯಾಗಿರ್ತದೆ. ಈ ತರ ಆರ್ಗ್ಯೂ ಮಾಡಬೇಡಿ. ನೀವ್ ಹೇಳೋ ತರ ಮಾಡಿದ್ರೆ ಸಮಾಜ ಅನ್ನೋದೇ ಇರಲ್ಲ. ಏನ್ರಿ ಇದು ಗಲಾಟೆ ಇದು? ಇನ್ಸ್ಪೆಕ್ಟರ್, ಇವನ್ ಕಳ್ಳ ಪರ್ಸ್ ಕದ್ಕೊಂಡು ಹೋಗಿದ್ದ. ಅವರೇ ಸಾರಿ, ಹರ್ಟ್ ಆಯ್ತು ಅನ್ಸುತ್ತೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಬನ್ನಿ ಶಾಪಿಂಗ್ ಮಾಡೋಣ. ಇಲ್ಲ ಇಲ್ಲ, ನೀವು ಶಾಪಿಂಗ್ ಮುಗಿಸಿ, ನಾವು ಮನೆಗೆ ಹೋಗ್ತೀವಿ. ಅಕ್ಕ ಏನಾಯ್ತು ಇವಾಗ? ಸಾಕು ಕಣೆ, ಇಷ್ಟೆಲ್ಲ ನೋಡಿದ್ಮೇಲೆ ನನಗೆ ಶಾಪಿಂಗ್ ಮಾಡಕ್ ಮೂಡಿಲ್ಲ. ಶಂಕರ ಅವರೇ ಬನ್ನಿ. ಇಷ್ಟು ಚಿಕ್ಕ ಚಿಕ್ಕ ವಿಷಯಕ್ಕೆ ಅಷ್ಟು ದೊಡ್ಡ ಗಲಾಟೆ ಮಾಡೋ ಅವಶ್ಯಕತೆ ಇತ್ತಾ? ನಮ್ಗೆ ಇಂಥವ್ರನ್ನೆಲ್ಲ ಕಂಡ್ರೆ ಆಗಲ್ಲ ಕಣಪ್ಪ. ಅಲ್ಲ, ಇಂಥ ರಿಲೇಟಿವ್ಸ್ ನಿನ್ ಮಾವನ ಕಡೆಯವ್ರು ಇದ್ದಾರೆ ಅಂತ ಗೊತ್ತಾದ್ರೆ ನಿಮ್ಮಪ್ಪ ಖಂಡಿತ ಸುಮ್ಮನಿರಲ್ಲ. ಅಮ್ಮ, ನಾನ್ ಪ್ರೀತಿಸ್ತಿರೋದು ಗ್ರೀಷ್ಮಾ ಅವ್ರನ್ನ, ಅವ್ರ ಫ್ಯಾಮಿಲಿನ. ಅವ್ರ ಅಕ್ಕನ ಫ್ಯಾಮಿಲಿನ ಕಟ್ಕೊಂಡು ನಮ್ಗೇನಾಗಬೇಕು? ಅವ್ರು ನಡ್ಕೊಂಡಿದ್ದ ರೀತಿ ನನಗೂ ಇಷ್ಟ ಆಗ್ಲಿಲ್ಲ. ಆದ್ರೆ ಏನ್ ಮಾಡಕ್ಕಾಗತ್ತೆ? ಬಂದಿರೋರ್ನ ವಾಪಸ್ ಹೋಗೋ ಕೇಳಕ್ಕಾಗತ್ತಾ? ಸದ್ಯ ಅವರಾಗೆ ಹೋದ್ರಲ್ಲ, ಒಳ್ಳೇದಾಯ್ತು. ಬನ್ನಿ ನಾವು ಶಾಪಿಂಗ್ ಮಾಡೋಣ. ಬಮ್ಮ ಗ್ರೀಷ್ಮಾ. ಅರ್ಚಕ್ರೆ, ಬಿರ್ಬಿರ್ನೆ ಮುಹೂರ್ತ ನೋಡಿ ಬೇಗ ಮದುವೆ ಆಗ್ಬಿಡ್ಬೇಕು ಅಂತ ಮುಹೂರ್ತ ನೋಡ್ಬಿಡಿ. ಸ್ವಲ್ಪ ಇರಿ ಅಮ್ಮ, ಜಾತಕ ನೋಡ್ಬೇಕಲ್ವಾ? ಅಲ್ಲ, ಇನ್ನು ಏಟೊತ್ತಾಯ್ತದೆ ಅಂತ. ಸ್ವಲ್ಪ ತಾಳ್ಮೆಯಿಂದಿರಕ್ಕಾಗಕ್ಕಿಲ್ವಾ ನನಗೆ? ನೋಡ್ಲಿಲ್ವೇ? ಉಂಡ್ಲಿ ನೋಡ್ತಿರೋದು.
ಯಜಮಾನ್ರೆ, ಇಬ್ರು ಜಾತಕಗಳು ಹೊಂದಾಣಿಕೆ ಚೆನ್ನಾಗಿದೆ. ಮದುವೆ ಮಾಡಿದ್ರೆ ಏನು ತೊಂದರೆ ಇಲ್ಲ. ಮುಂದಿನ ವಾರ 12ನೇ ತಾರೀಕು ಮುಹೂರ್ತ ಶುಭವಾಗಿದೆ. ಪುರೋಹಿತ್ರೆ, ಯಾರ ಮದ್ವೆಗೆ ಮುಹೂರ್ತ ನೋಡ್ತಾ ಇದ್ದೀರಿ? ಇನ್ಯಾರ್ದು? ನಿಮ್ಮಣ್ಣ ರುದ್ರಂದು. ರುದ್ರಭಾವನ್ಗ ಅವ್ರಿಗೆ ಆಲ್ರೆಡಿ ಸುನಂದ ಅಕ್ಕನ ಜೊತೆ ಮದ್ವೆ ಆಗಿದ್ಯಲ್ಲ, ಮತ್ತ್ಯಾಕೆ ಇನ್ನೊಂದು ಮದ್ವೆ? ಏಯ್, ನೀನ್ ನಮ್ ವಿಷಯದಾಗೆ ತಲೆ ಹಾಕ್ಬಿಡ. ನಿನ್ ಕೆಲ್ಸ ಎಷ್ಟದ ಅಷ್ಟ್ ನೋಡ್ಕೋ. ಏಯ್, ಎಷ್ಟು ಹೆಂಡ್ತಿರ್ಬೇಕಲ್ಲ ನಿನ್ಗೆ? ಊರ್ನಾಗಿರೋರ್ನೆಲ್ಲ ನೀನ್ ಎಂಡ್ರು ಮಾಡ್ಕೋಬೇಕು ಅಂತಿದ್ಯಾ? ಕಟ್ಕೊಂಡಿರೋ ಒಬ್ರನ್ನೇ ಸಾಕೋ ಯೋಗ್ಯತೆ ಇಲ್ಲ ಇವನ್ಗೆ, ಇನ್ನೊಂದು ಮದ್ವೆ ಆಯ್ತಾನಂತೆ. ನೋಡಿ, ನೀವು ಮಾಡ್ತಿರೋದು ತಪ್ಪು. ಮ್ಯಾರೇಜ್ ಆಕ್ಟ್ ಪ್ರಕಾರ ನೀವು ಕಾನೂನಿಗೆ ವಿರುದ್ಧವಾಗಿ ಹೋಗ್ತಿದ್ದೀರಾ. ಇದರಿಂದ ನೀವು ಎಲ್ಲರೂ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಏನಮ್ಮಿ ಇಲ್ಲೂ ನಿನ್ ಕಾನೂನು ತಂದು ಅಲ್ಲಾಡ್ಸಕ್ ನೋಡ್ತಿದ್ಯಲ್ಲ? ನಮಗೆ ವಂಶದ ಕುಡಿಬೇಕು, ಅದು ನಿನ್ ಕಾನೂನು ಕೊಡ್ತದ? ನಿನಗಂತೂ ಮಕ್ಳು ಮರಿ ಏನು ಬೇಡ, ಊರೂರು ಸುತ್ಕೊಂಡು ಇತ್ತೀಯ. ನಮ್ಗೆ ವಯಸ್ಸಾಯ್ತು, ಮೊಮ್ಮಕ್ಳು ನೋಡ್ಬೇಕು ಅಂತ ನಮ್ಗೆ ಆಸೆ ಇರಕ್ಕಿಲ್ವೇ? ಅದಕ್ಕೋಸ್ಕರ ಇನ್ನೊಂದು ಮದ್ವೆ ಮಾಡೋ ಅವಶ್ಯಕತೆ ಇಲ್ಲ ಅತ್ತೆ. ಅನಾಥಾಶ್ರಮದಲ್ಲಿ ಎಷ್ಟೋ ಮಕ್ಕಳು ತಂದೆ ತಾಯಿ ಇಲ್ಲ ಅಂತ ಕೊರಗ್ತಾ ಇದ್ದಾರೆ. ಒಂದ್ ಮಗುನ ದತ್ತು ತಗೊಂಡ್ರೆ ನಿಮ್ ಆಸೆನೂ ಈಡೇರುತ್ತೆ, ಪುಣ್ಯನೂ ಬರುತ್ತೆ ಅಲ್ವಾ? ಆ ಮಗಿನ ದತ್ತು ತಗೊಂಡ್ರೆ ನಮ್ಮ ವಂಶಕ್ಕೆ ಹೆಂಗಾಯ್ತದೆ? ನಮ್ ರಕ್ತದಾಗ ಹುಟ್ಟಿದ್ರಲ್ವೇ ನಮ್ಮ ವಂಶಕ್ಕಾಗೋದು. ಅದನ್ನ ಈ ನನ್ನ ಮಗಂಗೆ ಹೇಳು ಫಸ್ಟು. ಆ ಯೋಗ್ಯತೆ ಕಳ್ಕೊಂಡವನು ಇವನೇಯ. ಹುಟ್ಬೇಕಾಗಿದ್ ಮಗುನ್ ಸಾಯಿಸಿ ಮಣ್ ತಿಂತಾವನಲ್ಲ, ಈಗ ಇನ್ನೊಂದು ಹುಡುಗಿ ಜೊತೆ ಮದುವೆ ಮಾಡಿ ಅವಳ ಬಾಳ್ನು ಹಾಳು ಮಾಡ್ಬೇಕೆ? ಇವತ್ತು ಸುನಂದ ಅಕ್ಕನ ಜೀವನ ಹಾಳಾಗಕ್ ಕಾರಣ ರುದ್ರಭಾವನೆ. ಅದ್ ಏನೇ ಆದ್ರೂ ಅಕ್ಕಂಗ್ ಮೋಸ ಆಗಕ್ ನಾನ್ ಬಿಡಲ್ಲ. ಇದಕ್ಕೂ ಮೇಲೆ ನೀವ್ ಎಲ್ರೂ ಮದ್ವೆ ಮಾಡ್ತೀರಾ ಅನ್ನೋದಾದ್ರೆ ಕಂಬಿ ಎಣಿಸ್ಬೇಕಾಗತ್ತೆ. ಮೊದ್ಲೇ 2 ಸಲ ಜೈಲ್ಗೆ ಹೋಗಿ ಬಂದಿದ್ದೀರಾ, 3ನೇ ದಪ್ಪ ಪಿಕ್ಸ್ ಆಗಿ ಅಲ್ಲೇ ಇರ್ಬೇಕಾಯ್ತದೆ. ಏನ್ಲಾ ನೀನ್ ನನ್ ತಮ್ಮ ಏನ್ಲಾ? ಹೆಂಡ್ತಿ ಮಾತ್ ಕಟ್ಕೊಂಡು ಅಣ್ಣನ್ ಜೀವನಕ್ಕೆ ಬೆಂಕಿ ಹಚ್ಚಕ್ ಹೋಯ್ತಾ ಇದ್ಯಾ? ಏಯ್, ಮುಚ್ಚಲ ಬಾಯ. ಯಾವತೆ ಅಂತ ಅದ್ಗೆವನ್ನ ಇಟ್ಕೊಂಡು ಎಂತ ಮಾತಾಡಿಲ್ಲ. ಅವ್ರೇನಾರ ಈ ಮಾತು ಕೇಳಿಸ್ಕೊಂಡ್ರೆ ಅವ್ರ ಪರಿಸ್ಥಿತಿ ಏನಾಗಕ್ಕಿಲ್ಲ. ಅತ್ತೆ, ಮಾವಯ್ಯ, ಸುನಂದ ಅಕ್ಕನ್ಗೆ ಮಕ್ಳಾಗಲ್ಲ ಅಂತ ರುದ್ರಭಾವನ್ಗೆ ಇನ್ನೊಂದು ಮದುವೆ ಮಾಡಕ್ ಹೊಟ್ಟಿದ್ದೀರಲ್ಲ,